ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ರಾಮಾಪುರ ಅನ್ನುವಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲೊಬ್ಬರು ಪಾರಂಪರಿಕ ನಾಟಿ ವೈದ್ಯರಿದ್ದಾರೆ. ಅವ್ರ ಹೆಸರು ಚಂದ್ರಕಾಂತ್ ಮರಾಠೆ ಅಂತೇಳಿ. ಅವರು ಈ ಎಲುಬು ಮುರಿದ್ರೆ, ಕೈಕಾಲು ಎಲ್ಲರೂ ಮುರಿದ್ರೆ, ದೇಹದ ಯಾವುದೇ ಅಂಗಾಂಗಗಳು ಮುರಿದ್ರೆ ಅವರು ಅದನ್ನು ಕಟ್ಟಿ ಹಾಕಿಬಿಟ್ಟು ಔಷಧಿ ಕೊಡ್ತಾರೆ. ಹಾಗೂ ಈ ಸರ್ಪಸುತ್ತು ವ್ಯಾಧಿ ಹಲವಾರು ಕಾಯಿಲೆಗೆ ಅವರು ಔಷಧಿ ಕೊಡುವಂಥವ್ರು. ಬನ್ನಿ ಅವರನ್ನೇ ನಾವು ಅವ್ರ ಜೊತೆನೇ ಅನುಭವವನ್ನು ಹಂಚ್ಕೊಳ್ಳೋಣ, ಅವರನ್ನೇ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ. ಮೊದಲದಾಗಿ ತಮ್ಮ ಪರಿಚಯವನ್ನು, ತಮ್ಮ ಹೆಸರು, ಊರನ್ನು ಹೇಳಬೇಕು. ಚಂದ್ರಕಾಂತ್ ಮರಾಠೆ, ಚಂದ್ರಕಾಂತ್ ಲಿಂಗು ಮರಾಠೆ ನಮ್ಮ ವಿಳಾಸ. ರಾಮಾಪುರ ಗ್ರಾಮ, ತಾಲೂಕು ಯಲ್ಲಾಪುರ, ಜಿಲ್ಲೆ ಉತ್ತರ ಕನ್ನಡ. ಈಗ ತಾವು ಯಾವ್ಯಾವ ರೋಗಕ್ಕೆ ಔಷಧಿ ಕೊಡ್ತೀರಿ? ಎಲುಬು ಕಟ್ಟಾದರೆ ಅದಕ್ಕೆ ಜೋಡಣೆ ಮಾಡಿ ಔಷಧಿ ಹಾಕಿ ಕಟ್ಟುತ್ತೇವೆ. ಹಾಗೆ ಕಾಮಣೆ ಆದರೆ ಅದರ ರೋಗದ ಲಕ್ಷಣ ಮನುಷ್ಯನಿಗೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ನೋಡಿ ಕಾಮಣೆ ಅಂತ ಹೇಳಿ ಗುರುತ ಮಾಡಿ ಔಷಧಿ ಕೊಡ್ತೇವೆ. ಅಣ್ಣ, ನಿಮ್ಮ ಹೆಸರೇನು ಹೇಳಿ? ನಮ್ಮದು ಡುಮ್ಮ ಲಿಂಗು ಮರಾಠಿ. ತಾವು ಚಂದ್ರಕಾಂತ್ ಮರಾಠಿ ಅವರು ಅಣ್ಣನ? ಹೌದು, ಅಣ್ಣ. ತಾವು ಮೊದಲಿಂದ ಕೊಡ್ತಾ ಬಂದವ್ರೆ? ಹೌದು. ಹೆಂಗೆ ಸರ್ಪ ಹುಣ್ಣು ಅಂದರೆ ಒಂದು ಗುಳ್ಳೆ ಬರ್ತದೆ, ಕಡೆಗೆ ಹಿಂಗೆ ಬಳ್ಳಿಯಾಗಿ ಹೋಗ್ತದೆ, ಒಂದು ಬಾಲ ನಮ್ಮನೆ ಸರ್ಪ ಬಾಲ, ಒಂದು ಕಡೆ ಸರ್ಪ ಹಂಗೆ, ಅದಕ್ಕೆ ಸರ್ಪ ಹುಣ್ಣು ಅಂತ. ನೋವಾಗ್ತದೆ, ಭಯಂಕರ ಉರಿ ಆಗ್ತದೆ. ಹೌದು. ಅದು ಇದು ಕೊತ್ತಂಬರಿ ಇರುವುದಿಲ್ಲ, ಅಷ್ಟು ಸಣ್ಣ ಗುಳ್ಳೆ ಬರ್ತದೆ. ಇಲ್ಲ, ಕುತ್ತಿಗೆಗೆ ಬರೋದು, ಎದಿಗೆ, ಸೊಂಟಕ್ಕೆ, ಇದು ಮುಖಕ್ಕೆ ಬರ್ತದೆ. ಹಾಂ, ಇದೇ ಔಷಧಿಯ. ಹೌದು, ಕುಡಿಯೋದು ಅದೇ, ಹಚ್ಚೋದು ಅದೇ. ಹಾಗೆ ಇದು ವೃತ್ತಿ ಹೇಳಿ ಆಗ್ತದೆ, ರೌಂಡ್ ಕಲೆ ಆಗಿ ಮನುಷ್ಯನ. ಅದಕ್ಕೆ ನೋಡಿ ಅದರ 3 ಥರ ಇರುತ್ತೆ, 3 ಥರದ್ದು ಔಷಧಿ ಕೊಡ್ತೇವೆ. ಹಾಗೆ ಅರ್ಧ ತಲೆ ಶೂಲೆ ಹೇಳ್ತಾರೆ, ಅದಕ್ಕೆ ಅದರ ನರವನ್ನು ಹಿಡಿದು ನಾವು ನಮ್ಮ ಔಷಧಿಯ ಗುರುತನ್ನು ಹಾಕುತ್ತೇವೆ. ಅದರಿಂದ ಅದು ಶಾಶ್ವತ ಕಡಿಮೆ ಆಗುತ್ತೆ. ಎಲುಬು ಕಟ್ಟಾದರೆ ಇದನ್ನು ಒಳಕಲ್ಲಲ್ಲಿ ಅರೆದು ಔಷಧಿ ಕಟ್ಟುತ್ತೇವೆ. ಗಾಯಕ್ಕೆ ಮೇಲಿಂದ ಕಟ್ಟಿ ಬಟ್ಟೆದು ಬ್ಯಾಂಡೇಜ್ ಮಾಡ್ತೇವೆ. ಇದರಿಂದ 42 ದಿವಸಕ್ಕೆ ಗುಣ ಆಗುತ್ತೆ. ಅದೇ ಥರ ಇದು ಸರಸ್ವತದ ಔಷಧಿ. ಇದನ್ನು 1 ವಾರದಲ್ಲಿ ಅವರಿಗಿರುವಂಥ ತೊಂದರೆ, ಉರಿ ಎಲ್ಲವೂ ಕಡಿಮೆ ಆಗುತ್ತೆ. ಇದು ಜಾಂಡಿಸ್ ಅಂದರೆ ಕಾಮಣಿ ಔಷಧಿ. ಇದನ್ನು ಕೊರಳಲ್ಲಿ ಇದರ ಔಷಧಿಯ ಗಿಡಮೂಲಿಕೆ ದಾರವನ್ನು ಕಟ್ಟುತ್ತೇವೆ. ಹಾಗೆ ಇದರ ಕಷಾಯನ್ನು 21 ದಿವಸ ಕುಡಿಯಬೇಕು. 21 ದಿವಸಕ್ಕೆ ಇದ್ದಂಥ ಜಾಂಡಿಸ್ ಪೂರ್ತಿ ಕಡಿಮೆಯಾಗಿ ಮನುಷ್ಯನ ಗುಣಮುಖ ಆಗುತ್ತೆ. ಅಣ್ಣ, ಇವಾಗ ನಿಮ್ಮ ಔಷಧಿಯನ್ನು ದಾಸ್ತಾನು ಮಾಡಿ ಇಡ್ತೀರೋ ಅಥವಾ ತಾಜಾ ಹೋಗಿ ತರ್ತೀರೋ? ಎಷ್ಟು ದೂರದಿಂದ ತರ್ತೀರಿ ಇದಕ್ಕೆಲ್ಲ ಔಷಧಿಯನ್ನು? ಇದು ಎಲುಬು ಮುರಿತಕ್ಕೆ 10 ಕಿಲೋಮೀಟರ್ ದೂರದಿಂದ ಹೋಗಿ ತಂದು ದಾಸ್ತಾನು ಇಟ್ಕೊಳ್ತೇವೆ. 10 ಕಿಲೋಮೀಟರ್ ಅದನ್ನು ಒಣಗಿಸಿ ಚೆನ್ನಾಗಿ ಇಟ್ಕೊಳ್ತೇವೆ. ಹಾಗೆ ಕಾಮಣಿ ಔಷಧಿಯನ್ನು ತಾಜಾ ಔಷಧಿ ಕೊಡುವುದಾಗಿ ಪೇಷಂಟ್ ಬಂದಿದ್ದ ದಿವಸನೇ ಅದನ್ನು ತಂದು ಕೊಡ್ತೇವೆ. ಹಾಗೆ ಸರಸ್ವತದ್ದು ತಾಜಾನೇ ಕೊಡಬೇಕಾಗ್ತದೆ. ಅವ್ರು ಬಂದ ಮೇಲೆ ಕಾಡಿಗೆ ಹೋಗಿ ತಂದು ಕೊಡ್ತೇವೆ. ಹಾಗೆ ಋತಿದು ಹಾಗೆ ತಾಜಾನೇ ಕೊಡ್ತೇವೆ. ಅದು ಕಾಡಿಗೆ ಹೋಗಿ ಸದಸ್ಯತೆ ಆವಾಗಿಂದ ಅವಾಗ ತಂದು ಕೊಡ್ತೇವೆ. ಅಕ್ಕ, ನಿಮ್ಮ ಹೆಸರೆಂತ? ರಾಧಾ. ಈಗ ತಾವು ಎಷ್ಟು ವರ್ಷ ಆಯಿತು ಈಗ ಯಜಮಾನ್ರ ಮದುವೆ ಆಗಿ? ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. 25 ವರ್ಷದಿಂದ ಈಗ ನೀವು ಅವರು ಔಷಧಿ ಕೊಡ್ತಿರ್ಬೇಕಾದ್ರೆ ನೀವು ಏನೇನು ಮಾಡ್ತೀರಿ? ಅವರಿಗೆ ಸಹಾಯ ಏನು ಮಾಡ್ತೀರಿ? ಅವರು ಯಾರಾದ್ರೂ ಔಷಧಿಗೆ ಬಂದಾಗ ಅವ್ರ ಔಷಧ ಎಲ್ಲ ತಂದು ಕೊಡ್ತಾರೆ. ಆವಾಗ ನಾವು ಅವ್ರಿಗೆ ಕಟ್ಲಿಕ್ಕೆ ಕೊಡ್ತೇವೆ. ರುಬ್ಬಿ ಎಲ್ಲ ಕೊಡ್ತೀರಿ? ಎಲ್ಲ ರುಬ್ಬಿ ಕೊಟ್ಟು ಅದ್ರ ಅರ್ಕ ಮಾಡಿ ಕಷಾಯ ಮಾಡಿ ಎಲ್ಲ ಅದೆಲ್ಲ ಕೊಡ್ತೀರಿ? ಅದೆಲ್ಲ ನಿಮ್ಮದೇ ಕೆಲಸ? ಅದೇ ಮಾಡ್ತಾ ಇರ್ತೀರಿ. ಹಾಗೆ ಅರ್ಧ ತಲೆ ಶೂಲೇನು ಇರ್ತದೆ, ಅದು ನಾವು ಅವರ ನರವನ್ನು ಹಿಡಿದು ಸ್ಟಾಪ್ ಆದ ನಂತರ ನಮ್ಮ ಗಿಡಮೂಲಿಕೆ ಔಷಧಿಯನ್ನು ಆ ನರಕ್ಕೆ ಹಾಕಿ ಅದು ನಿಲ್ಲಿಸ್ತೇವೆ. ಅದು ಶಾಶ್ವತ ಗುಣ ಆಗ್ತದೆ. ಎಲುಬು ಮುರಿತದ್ದು, ಎಲುಬನ್ನು ಮುರಿದದ್ದು ಸರಿಯಾಗಿ ಜೋಡಣೆ ಮಾಡಿ ಅದಕ್ಕೆ ನಾವು ಔಷಧಿ ಒಳಗೆ ಹಾಕಿ ಬಾಂಬು ದಬ್ಬೆ ಇದನ್ನು ಸಪೋರ್ಟ್ ಮಾಡಿ ಅದಕ್ಕೆ ಚೀಲ ಮಾಡಿ ಕಟ್ತೇವೆ. 40 ದಿವಸದಲ್ಲಿ ಗುಣ ಆಗುತ್ತೆ. ಕಟ್ಟುವಾಗ ಸ್ವಲ್ಪ ನೋವಾಗುತ್ತೆ, ಅದು ಅವರು ತಡ್ಕೊಳ್ತಾರೆ.
ಹಾಗೆ ಆ ಥರ ಇದನ್ನು ಮಾಡಿ ವ್ಯವಸ್ಥೆ ಮಾಡ್ತೇವೆ. ಅದು ಶಾಶ್ವತ ಮತ್ತು ನೋವು ಬರೋದಿಲ್ಲ. ಕೈ ಹಚ್ಚಿ ನೋಡಿದಾಗ ಅದು ಯಾವ ಥರ ಮರದಿದೆ ಹೇಳಿ. ಒಂದು ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿಯದೇ ಇದ್ದರೂ ಡಾಕ್ಟರ್ ಹತ್ರ ಎಕ್ಸ್ರೇ ತಂದು ಅದನ್ನು ನೋಡಿ ಕರೆಕ್ಟಾಗಿ ಜೋಡಣೆ ಮಾಡ್ತೇವೆ. ಎಕ್ಸ್ರೇ ನೋಡಿ ತಾವು ಜೋಡಣೆನೂ ಮಾಡ್ತೀವಿ. ಮಾಡುವ ಕಾರ್ಯವನ್ನು ಸರಿಯಾಗಿ ಮಾಡುತ್ತೇವೆ. ಇನ್ನು ಮುಂದೆ ಅವರಿಗೆ ಒಳ್ಳೆಯದಾಗಬೇಕು. ಮನುಷ್ಯನಿಗೆ ಈ ನೋವಾದರೆ ಎಷ್ಟು ಕಷ್ಟ ಅನ್ನೋದು ನನಗೀಗ 2-3 ವರ್ಷದಿಂದ ನನಗೆ ಸ್ವಂತ ಅನುಭವ ಆಗಿದೆ. ಒಂದು ದಿವಸ ನಾನು ಬೈಕ್ ಓಡಿಸ್ತಾ ಇರಬೇಕಾದ್ರೆ ಸಡನ್ನಾಗಿ ಸ್ಕಿಡ್ಡಾಗಿ ನಾನು ಬಿದ್ದುಬಿಟ್ಟೆ. ಆ ಬಿದ್ದವಾಗ ನನ್ನ ಕಿರುಬೆರಳು ಮುರಿದೋಗ್ಬಿಡ್ತು. ಕೇಳಬಾರ್ದು, ಆ ನೋವು ಅಷ್ಟು ಪರಮ ವೇದನೆ. ಆಮೇಲೆ ನಾನು ಏನು ಮಾಡಬೇಕಾಯ್ತು, ತಕ್ಷಣದಲ್ಲಿ ನನಗೆ ಈ ನೋವು ವಾಸಿ ಮಾಡ್ಕೊಳ್ಬೇಕಲ್ಲ ಹೇಳುವಂಥದ್ದು ಒಂದು ಕಲ್ಪನೆ ನನ್ನ ತಲೆ ಒಳಗೆ ಬಂದುಬಿಡ್ತು. ತುಂಬ ಪ್ರಸಿದ್ಧವಾದ ಅವರು ನಾಟಿ ವೈದ್ಯರು. ಅಲ್ಲಿ ಬಂದೆ ತಕ್ಷಣ ಅವರು ನನ್ನ ಗಾಯ ನೋಡಿಬಿಟ್ಟು ಅದಕ್ಕೆ ಕಟ್ಟು ಹಾಕಿಬಿಟ್ಟು ಅದನ್ನು ಗುಣಪಡಿಸಿದ್ರು. ತಕ್ಷಣದಲ್ಲಿ ನನಗೆ ತಕ್ಷಣದಲ್ಲಿ ನೋವು ಎಲ್ಲ ಕಮ್ಮಿ ಆಯಿತು. ಕುಡಿಲಿಕ್ಕೆ ಔಷಧಿನೂ ಕೊಟ್ಟರು. ತುಂಬ ಅಂದರೆ ಅದ್ಭುತ ಚಮತ್ಕಾರ ಅಂತೇಳಿ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಬಂದುಬಿಡ್ತು. ಅದು ಚೆನ್ನಾಗಿ ರುಬ್ಬೇಕಾಗ್ತದೆ. ಒಂದು ಅಂಟು ಒಂದು ಅರ್ಧ ತಾಸು ಬೇಕು. ಅರ್ಧ ತಾಸು ಬೇಕು. ಅದೆಲ್ಲ ಅಂಟಿದ್ದು ಅದು ಚಕ್ಕೆ ಮೊದಲು ಜಪ್ಕೊಂಡು ಇಲ್ಲ ಸ್ವಲ್ಪ ಸಣ್ಣ ಮಾಡ್ಕೊಂಡ್ರೆ ಆಯ್ತು. ಅದಕ್ಕೆ ಏನು ನೀರು ಹಾಕ್ಕೊಳ್ಬೇಕು. ನೀರು, ಮೆಣಸುಕಾಳು, ಜಾಜಿಕಾಯಿ ಹಿಂಗೆಲ್ಲ ಎಲ್ಲ ಹಾಕಿ ಇದು ಮಾಡ್ತೀವಿ. ರುಬ್ಬೋದು. ಎಲ್ಲ ನೀವು ಇಲ್ಲಿ ಸಿಗೋ ವನಸ್ಪತಿನೇ ಮಾಡೋದೇ ಅದು ಅಲ್ಲ, ಬೇರೆ ಯಾವುದು ರಾಸಾಯನಿಕ ಯಾವುದು ಬಳಸೋದಿಲ್ಲ ಅದಕ್ಕೆ, ಏನೂ ಇಲ್ಲ. ಈಗ ಅಣ್ಣವ್ರೆ, ನಿಮಗೆ ಈ ಎಲ್ಲ ವಿದ್ಯೆಯನ್ನ ಯಾರು ಹೇಳ್ಕೊಟ್ರು? ನಿಮಗೆ ಯಾರಿಂದ ಬಂತು? ನಮಗೆ ತಂದೆಯವರು ಕೊಟ್ಟಿದ್ದು, ನಾವು ನೋಡಿದ್ದು ಮಾಡುವಾಗ. ಹಿಂಗೆ ಅವ್ರು ಮಾಡುವಾಗ ನೀವೆಲ್ಲ ನೋಡಿದ್ದು ಕಡೆಗೆ ಅವ್ರಿಗೆ ಆಗುದಿಲ್ಲದಾಗ ನಾವು ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರು ಹೇಳಿದ್ರು ಹಿಂಗೆ ಮಾಡ್ರಿ ಅಂತ, ಹಿಂಗೆ ಮಾಡ್ತಾ ಇದ್ದೀವಿ. ಅವರೆಲ್ಲ ಬೇರು ಇದು ಚಕ್ಕೆ ಎಲ್ಲ ನಿಮ್ಗೆ ಕಾಣಿಸಿದ್ರು. ಈಗ ನಿಮ್ಗೆ ಒಂದು ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಈಗ ಇದು ಮಾಡ್ಕೊಂಡ್ಬಂದು ನಿಮ್ಮ ಪರಂಪರೆಯಿಂದ? ವರ್ಷ ಲೆಕ್ಕ ಸುಮಾರು 3 ತಲೆ ಅಂದ್ರೆ 300 ವರ್ಷ ಲೆಕ್ಕ ಹಿಡಿಲಿಕ್ಕೆ ಅಡ್ಡಿಲ್ಲ. 300 ವರ್ಷ ಹಿಡಿಲಿಕ್ಕೆ ಮುತ್ತಜ್ಜರ ಕಾಲದಿಂದಲೂ ಮಾಡ್ತಾ ಬಂದದ್ದು ಗೊತ್ತಿದೆ. ಹಾಗೆಯೇ ನಮ್ಮ ಊರಲ್ಲಿ ದೇವರ ಬಗ್ಗೆ ಅಷ್ಟಮಂಗಲ ನೋಡಿದ್ರು ಮೊನ್ನೆ, ಒಂದು ತಿಂಗಳಾಗಲೇ ಬಂತು. ಅವ್ರ ಪ್ರಶ್ನೆ ನೋಡುವ ಹೊತ್ತಲ್ಲಿ ನಿಮ್ಮಲ್ಲಿಂದ ಗಿಡಮೂಲಿಕೆ ಔಷಧಿಗಳನ್ನು ಕೊಡುವಂಥ ಸಂಭಾವನೆ ಇದೆ ಅಲ್ರಿ ಅಂತ ಕೇಳಿದರು. ಆವಾಗ ತಕ್ಷಣ ನಮ್ಮ ಪಕ್ಕದವರು ಹೇಳಿದರು, ಹೌದು ಇವರೆಲ್ಲ ಔಷಧಿ ಇನ್ನೂವರೆಗೂ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ನಮ್ಮ ಈ ಹಳ್ಳಿ ಔಷಧಿ ಬಗ್ಗೆ ಆದಷ್ಟು ಬೇಗ ಗುಣ ಆಗುವಂಥದ್ದು ಔಷಧಿ ಅಲ್ಲ. ಇದಕ್ಕೆ ಇಂತಿಷ್ಟು ದಿವಸದಲ್ಲೇ ಗುಣವಾಗುವಂಥದ್ದು ರೂಪ ಇರ್ತದೆ. ಅದರಿಂದ ಕೆಲವರಿಗೆ ಇದರ ಬಗ್ಗೆ ಸ್ವಲ್ಪ ಕಡಿಮೆ ಆಗೋದಿಲ್ಲ ಹೇಳಿ ಕೆಲವರ ಭಾವನೆ ಇರ್ತದೆ. ಆದರೆ ತಿಳಿದವರು ಅವರಿಗೆ ಹೇಳಿದ್ದು ಕೂಡಲೇ ನಮ್ಮ ಔಷಧಿಯನ್ನು ಪೂರ್ತಿಯಾಗಿ ಮಾಡಿ ಗುಣಮುಖರಾಗ್ತಾರೆ. ಕೆಲವರು ಸದ್ಯಕ್ಕೆ 1-2 ದಿವಸ ಮಾಡಿ ನೋಡಿ ಆಗದೆ ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಅದು ತೊಗೊಂಡು ಗುಣ ಆಗ್ತಾರೆ. ಆದರೆ ನಾವು ಕೊಡುವಂಥದ್ದು ಶಾಶ್ವತ ತಾಯಿ ಹಾಲು ಕುಡಿದ ಲೆಕ್ಕದಲ್ಲಿ ಔಷಧಿ ಇವು. ಮಕ್ಕಳಿಗೆ ತಾಯಿ ಹಾಲು ಶ್ರೇಷ್ಠ ಅಂದಂಗೆ ಇವು ಗಿಡಮೂಲಿಕೆಗಳು ಅಷ್ಟೇ ಬಲ್ಲವರಿಗೂ ಗೊತ್ತಿದೆ, ನಾವಂತೂ ತಿಳಿದೇ ಕೊಡ್ತೇವೆ. ನಿಮಗೆ ತಂದೆಯವರು ಇದರ ಉಪದೇಶ ಮಾಡ್ಬೇಕಾದ್ರೆ ಏನು ಹೇಳ್ಕೊಟ್ರು? ಅಂದರೆ ಹಣ ತಗೋ ಅದರ ಬಗ್ಗೆ ತಂದೆಯವರು ನಮಗೆ ನಿಯಮನೇ ಹೇಳಿಕೊಟ್ಟಿದ್ದಾರೆ. ಬಂದವರು ಔಷಧಿ ಆದ್ಕೊಂಡು ನಿಮ್ಗೆ ಏನು ಕೊಡಬೇಕು ಅಂತ ಕೇಳಿದರೆ ನಮಗೆ ಒಂದು ದೇವರ ಸಲುವಾಗಿ 1 ಕಾಯಿ 1 ಬತ್ತಿ ಕೊಡಿ ಅಷ್ಟೇ ಮಾತು ಹೇಳಿದ್ದಾರೆ. ಅದನ್ನೇ ನಾವು ಇದುವರೆಗೆ ಹೇಳ್ತಾ ಬಂದಿದ್ದೇವೆ, ಅಷ್ಟೇ ಹೇಳ್ತಾ ಇದ್ದೇವೆ. ಆಮೇಲೆ ಈಗ ಮುಂದೆ ಈಗ ನಿಮ್ಮ ಕಾಲಾನಂತರದಲ್ಲಿ ಈ ಮಕ್ಕಳಿಗೆ ನೀವು ಇದ್ರ ಉಪದೇಶ ಮಾಡಿದ್ರೆ ಹೇಗೆ? ಅವ್ರಿಗೆ ಇದರಲ್ಲಿ ಆಸಕ್ತಿ ಇದೆಯಾ? ಹೌದು, ನಮ್ಮ ಹುಡುಗ ಅದರ ಬಗ್ಗೆ ನನ್ನ ಜೊತೆ ಕಾಡಿಗೆಲ್ಲ ಔಷಧಿ ಎಲ್ಲ ತರಲಿಕ್ಕೆ ಹೋಗ್ತಾರೆ. ಹೀಗೆ ಮಾಹಿತಿ ಇದೆ. ನಮ್ಮಲ್ಲಿ ಬೆಟ್ಟಕ್ಕೆ ಒಬ್ಬನೇ ಹೋಗ್ಲಿಕ್ಕೆ ಆಗೋದಿಲ್ಲ, ದಟ್ಟ ಅರಣ್ಯ. ಅದಕ್ಕಾಗಿ ಹುಡುಗನಿಗೆ ಕರ್ಕೊಂಡೇ ನಾವು ಔಷಧಿಗಳ ಮಾಹಿತಿ ಇದೆ ಅವನಿಗೆ. ಅಣ್ಣ, ಇವಾಗ ಈಗ ಕೈ ಮುರಿದ್ರೆ ಅದಕ್ಕೆ ಪಥ್ಯ ಯಾವ್ಯಾವ ಥರ ಮಾಡಬೇಕು? ಅದಕ್ಕೆ ಎಣ್ಣೆ ಪದಾರ್ಥ, ಹಾಗೆ ಹೀಟಿರುವಂಥದ್ದು ಮೀನು, ಚಿಕನ್ ಹೇಳ್ತಾರಲ್ಲ ಅದೆಲ್ಲ ತಿನ್ನಬಾರ್ದು. ಪೌಷ್ಟಿಕಾಂಶತೆಯ ತರಕಾರಿಗಳನ್ನು ತಿನ್ನಬೇಕು. ಉದ್ದಿನ ದೋಸೆ ಹಾಗೆ ಬದನೆಕಾಯಿ ಇವೆಲ್ಲ 1-1.5 ತಿಂಗಳವರೆಗೆ ತಿನ್ನಬಾರ್ದು. ಒಳ್ಳೆಯ ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲ ತಿನ್ನಬೇಕು. ಊಟ ಸರಿಯಾದ ಹೊತ್ತಿಗೆ ಟೈಮ್ ಟು ಟೈಮ್ ಮಾಡಬೇಕು. ಹಣ್ಣು ಹಾಲು ಈ ಥರ ಎಲ್ಲವೂ ಅವು ಪ್ರೋಟೀನ್ ವಸ್ತುಗಳೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಒಳಭಾಗದಲ್ಲಿ ಅದಕ್ಕೆ ಬೇಕಾಗುವಂಥ ಪ್ರೋಟೀನ್ ಅಂಶ ತಯಾರಾಗ್ತದೆ. ಇವಾಗ ಸರ್ಪ ಸುತ್ತು ಅಂತ ಹೇಳಿದ್ರಲ್ಲ, ಆ ಸರ್ಪ ಸುತ್ತಿಗೆ ಯಾವ್ಯಾವ ಥರ ಪಥ್ಯ ಮಾಡಬೇಕು? ಅದಕ್ಕೆ ಇದು ಮೀನಾ ಮಾಂಸ, ಬಟಾಟಿ, ಬದನೆಕಾಯಿ, ಮಜ್ಜಿಗೆ ಇದೆಲ್ಲ ತಿನ್ನಬಾರ್ದು. ಅದು ಎಷ್ಟು ದಿವಸ ತನಕ? ಅದು 21 ದಿವಸ, 3 ವಾರ.
ರವಿವಾರ ಕೊಟ್ಟರೆ ತಗೋ 3 ರವಿವಾರ, ಬುಧವಾರ ಕೊಟ್ಟರೆ 3 ಬುಧವಾರ, 3 ಬುಧವಾರ. 3 ವಾರ ಮಾಡಬೇಕು. ಈಗ ನೀವು ರವಿವಾರ ಬುಧವಾರ 2 ವಾರ ಕೊಡೋದಾ ಔಷಧಿ? ಇದು ಕಾಮಣಿ ಔಷಧಿ 2 ವಾರ ಕೊಡ್ತೀವಿ. 2 ವಾರ. ಬಾಕಿ ಔಷಧಿ ಯಾವಾಗಲೂ ಕೊಡ್ತೀವಿ. ಅಮಾಸೆ ಹುಣ್ಣಿಮೆ ಈ ಹೌದು, ಥರ ಯಾವ ಅಮಾಸೆ ದಿವಸ ಕೊಡೋದಿಲ್ಲ. ಕೊಡೋದಿಲ್ಲ, ಹುಣ್ಣಿಮೆಯಲ್ಲಿ ಕೊಡ್ತೀರಿ. ಹೌದು, ಬಾಕಿ ಹಬ್ಬ ಹರಿದಿನ ಆದ್ರೂ ಕೊಡ್ತೀರಾ? ಅಮಾಸೆಗೆ ಆದರೂ ತೆಗ್ದು ಇಟ್ಟಿದ್ದೆ ಕಾರಣ ನಾವು ತೆಗಿಯೋದಿಲ್ಲ ಔಷಧಿ. ತೆಗೆಯೋದು. ಇವಾಗ ಇದು ಕಾವಳೆಗೆ ಯಾವ ಥರ? ಕಾಮಣಿಗೆ ನಂಜಿನ ವಸ್ತು ಯಾವುದು ತೊಗೊಳ್ಬಾರ್ದು. ನಂಜಂದ್ರೆ ಯಾವ್ದ್ಯಾವ್ದು? ನಂಜಿನ ಅಂದರೆ ಇದು ನಮ್ಮದು ಬದನೆಕಾಯಿ, ಬಟಾಟೆ, ಶೇಂಗಾ ಎಣ್ಣೆ, ಹಾಗೆ ಹುಳಿ ವಸ್ತು ತೊಗೊಳ್ಬಾರ್ದು. ಬೆಲ್ಲ, ಕಬ್ಬಿನ ರಸ 4 ದಿವಸ ಒಂದ್ಸರಿ 1 ಕಪ್ ಕುಡಿಲೇಬೇಕು. ಹಾಗೆ ಬೆಲ್ಲದಲ್ಲೇ ರೊಟ್ಟಿ ತಿನ್ಬೋದು. ಚಪ್ಪೆ ತಿನ್ನೋದಾ? ಉಪ್ಪು ಅಲ್ಲ, ಉಪ್ಪು ಸೇರಿಸಿ ತಿನ್ನು. ಉಪ್ಪು ಹಾಕು, ಮೆಣಸು ಹಾಕಿ ಸಾರು ಮಾಡಿ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ನನಗೆ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ ತುಂಬ ವಿಸ್ಮಯ ಆಗೋಯ್ತು. ಒಂದು ಮಾತ್ರ ನನಗೆ ತುಂಬ ಘಾಸಿಯಾಗುವಂಥ ಒಂದು ವಿಚಾರ ಮನವರಿಕೆ ಆಯಿತು. ಅದೇನೆಂದರೆ ನೋಡಿ, ಇವರು ಅಣ್ಣ ತಮ್ಮ ಇಬ್ಬರು ಅಂತ ಹೇಳಿಕೊಳ್ಳುವಂಥ ಯಾವುದೋ ಸ್ಥಿತಿವಂತರಲ್ಲ, ತೀರಾ ಬಡತನದಲ್ಲಿದ್ದಾರೆ, ತೀರಾ ಇದರಲ್ಲಿದ್ದಾರೆ. ಅವರು ಇದೇ ಔಷಧಿಯನ್ನು ಇಟ್ಕೊಂಡು ಇದರ ಬೇಕಾದಷ್ಟು ಹಣ ಮಾಡ್ಬೋದಾಗಿತ್ತು, ಬೇಕಾದಷ್ಟು ಜನ ಇಲ್ಲಿ ಬರ್ತಾರೆ, ಔಷಧಿ ತೊಗೊಂಡು ಹೋಗ್ತಾರೆ, ಹಣ ಮಾಡ್ಬೋದಾಗಿತ್ತು. ಆದರೆ ಅವರು ಹಣದ ಯಾವುದೋ ಆಮಿಷಗೆ ಒಳಪಡಲೇ ಇಲ್ಲ. ಅವರು ತಂದೆಯವರು ಉಪದೇಶ ಮಾಡಬೇಕಾದ್ರೆ ತಂದೆಯವರು ಇವರಿಗೆ ಹೇಳ್ಕೊಟ್ಟಿದ್ರಂತೆ, ನೀವು ಹಣಕ್ಕಾಗಿ ಇದನ್ನು ಮಾರಬಾರ್ದು, ಹೇಳ್ಬಾರ್ದು ಅಂತೇಳಿ. ಅದರನ್ನೇ ಅಣ್ಣ ತಮ್ಮ ಇಬ್ಬರೂ ಸಹಿತ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಅನ್ನಿಸ್ತು ಅವರು ಭೇಟಿಯಾಗಿ, ಅವರ ಅನುಭವನ ಹಂಚಿಕೊಂಡು ತುಂಬ ಖುಷಿ ಆಯಿತು. ಅವರಿಂದ ನಾವು ಸಹಿತ ಸಾಕಷ್ಟು ಕಲ್ತ್ಕೊಂಡ್ವಿ. ಅಂಥವರಿಂದ ನಾವು ಏನು ಮಾಡ್ಬೋದು, ಮುಂದೆ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಸಹಿತ ನಾವು ಕಲ್ತ್ಕೊಂಡು ಇಲ್ಲಿ ಬಂದು ತುಂಬ ಖುಷಿ ಆಯಿತು. ನಮಸ್ಕಾರ.